ಸರ್ವಿಸ್ ರೋಡ್ ಸರ್ ಇದು ಚಿಕ್ಕಮಂಡ್ಯ ರೋಡ್ ಹೋಗ್ತದೆ. ಇದು ರೋಡು, ಅದು ರೋಡು, ಚಿಕ್ಕಮಂಡ್ಯ ರೋಡ್ಗೆ ಹೋಗ್ತದೆ. ಅದು ರೋಡು, ಇದು ರೋಡು, ಅದು ಚಿಕ್ಕಮಂಡ್ಯ ರೋಡ್ ಹೋಗ್ತದೆ. ಪೆಟ್ರೋಲ್ ಬಂಕ್ ಎಲ್ಲ ತಿರುಗಿ ಒಂದ್ಸಲ ಇದು ರೋಡು, ಅಲ್ಲೂ ರೋಡು. ಅಣ್ಣ ಈಗ ಒಂದ್ಸತ್ ಅಣ್ಣ ಈ ಕಡೆ ಒಂದ್ಸತ್ ನೋಡ್ರಿ. ಸರ್ ನಮಸ್ಕಾರ. ಫೋಟೋ ತೆಗಿಯಕ್ಕೆ ನಿಂತ ಕಾಣ್ತದೆ, ಕಾಮನ್ ನೋಡ್ತಾರ. ಅದನ್ನೇ ಹೇಳ್ತಾ ಇರೋದು, ನಾವ್ ಹೇಳಿದ್ದೆ ಅದನ್ನ. ನಾಯಕರು ಕರ್ನಾಟಕ ವಿಧಾನ ಪರಿಷತ್ನ ಜನಪ್ರಿಯ ಸದಸ್ಯರು ಆದ ದಿನೇಶ್ ಮೂಡಿಗೆರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಸ್ಥಳ ಪರಿವೀಕ್ಷಣೆಗೆ ಬಂದು ಸಂಪೂರ್ಣವಾಗಿ ಸ್ಥಳವನ್ನು ಯಾವ ರೀತಿ ನೀವು ಅಭಿವೃದ್ಧಿ ಪಡಿಸಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ. ನವಂಬರ್ 24ನೇ ತಾರೀಕು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20 ಸ್ಥಳಕ್ಕೂ ಹೆಚ್ಚು ಜಾಗದಲ್ಲಿ ಭೂಮಿ ಪೂಜೆ ಮಾಡ್ತಕ್ಕಂಥ, ಪಕ್ಷದ ಕಚೇರಿಗೆ ಭೂಮಿ ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ನಾಯಕರುಗಳಾದ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯರವರು, ನಮ್ಮ ನೆಚ್ಚಿನ ನಾಯಕರು, ನಮ್ಮ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಎಲ್ಲರೂ ಕೂಡ ಸೇರಿ ಮಾಡ್ತಾಯಿದ್ದಾರೆ. ಆ ಒಂದು 20ನೇ ತಾರೀಕು ಇದು ಕೂಡ ಅಂತಿಮಗೊಳ್ತಕ್ಕಂಥದ್ದು. ಶಂಕುಸ್ಥಾಪನೆಗೆ ಸೇರಿಸಲಿಕ್ಕೆ ನಮ್ಮ ಮೂಳಿಗೌಡರು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಅಂತಿಮ ಘಟ್ಟಕ್ಕೆ ತಂದಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ 7ನೇ ಸಬ್ಜೆಕ್ಟಲ್ಲಿ ವಿಚಾರ ಬಂದು ಅನುಮೋದನೆ ಆಗ್ತಾಯಿದೆ. ತತ್ಸಂಬಂಧವಾಗಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ನಾಳಿದ್ದು 1ನೇ ತಾರೀಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮೆಲ್ಲ ಶಾಸಕರುಗಳು ಈ ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ಕೂಡ ಮಾಡ್ತಾರೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಕಟ್ಟಡವನ್ನು ನಮ್ಮೆಲ್ಲರ ನಮ್ಮ ಶಾಸಕರ, ನಮ್ಮ ಸಚಿವರ, ನಮ್ಮ ವಿಧಾನ ಪರಿಷತ್ ಶ್ರಮದಿಂದ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಕಟ್ಟಡಗಳ ಶ್ರಮದಿಂದ ಆಗ್ತಾಯಿದೆ. ಆದಷ್ಟು ಬೇಗ ಅದನ್ನು ಮುಗಿಸ್ಲಿಕ್ಕೆ ನಮ್ಮ ನಾಯಕರು ಕೂಡ ಚರ್ಚೆ ಮಾಡಿ ಅಂತಿಮಗೊಳಿಸ್ತಕ್ಕಂಥ ಅಭಿಪ್ರಾಯವನ್ನು ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಚೇರಿ ಒಂದು ದೇವಾಲಯ ಇದ್ದಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಸುಮಾರು 15,600 ಸ್ಕ್ವೇರ್ ಫೀಟ್ ಜಾಗವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚೆಲುವಣ್ಣನವರ ಮನವಿ ಮೇರೆಗೆ ಅವರಿಗೆ ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿರವರು, ರವಿಕುಮಾರ್ ಗಣಿಗರವರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಒಂದು ಸ್ವಂತ ಕಟ್ಟಡ ಇರಬೇಕು ಅನ್ನುವಂಥ ಒಂದು ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದರು. ಆ ಪ್ರಕಾರ ಇವತ್ತು ಸಚಿವ ಸಂಪುಟದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಸುಮಾರು 15,600 ಸ್ಕ್ವೇರ್ ಫೀಟ್ ಜಾಗವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕರಾದಂಥ ಚಲುವರಾಯಸ್ವಾಮಿರವರು ಮಂಜೂರು ಮಾಡಿಸ್ಕೊಡ್ತಾ ಇದ್ದಾರೆ. ಆ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ 100 ಸ್ವಂತ ಕಾಂಗ್ರೆಸ್ ಕಚೇರಿಗಳನ್ನು ಕಟ್ಟಬೇಕು ಅನ್ನುವಂಥ ಸೂಚನೆಯನ್ನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಆ ಪ್ರಕಾರ ನವಂಬರ್ 20ನೇ ತಾರೀಕು ನಮ್ಮ ರಾಷ್ಟ್ರೀಯ ನಾಯಕರು, ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿರವರು ಕರ್ನಾಟಕಕ್ಕೆ ಭೇಟಿ ಕೊಡುವಂಥ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕೂಡ ಶಂಕುಸ್ಥಾಪನೆಯನ್ನು ನೆರವೇರಿಸಬೇಕು ಅನ್ನುವಂಥ ಅಭಿಲಾಷೆಯನ್ನು ಸನ್ಮಾನ್ಯ ನಮ್ಮ ನಾಯಕರಾದಂಥ ಚಲುವರಾಯಸ್ವಾಮಿಯವರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ರಾಹುಲ್ ಗಾಂಧಿರವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ಆ ಪ್ರಕಾರ ಇವತ್ತು ನಮ್ಮ ನಾಯಕರಾದಂಥ ಗಂಗಾಧರ್ ಅವರು, ತ್ಯಾಗರಾಜರವರು, ಎಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಇದನ್ನು ಪರಿಶೀಲನೆ ಮಾಡಿ ಒಂದು ಪ್ಲಾನ್ ತಯಾರು ಮಾಡಬೇಕು ಅಂತೇಳಿ ಇಂಜಿನಿಯರ್ ಜೊತೆ ನಾವು ಭೇಟಿ ಕೊಟ್ಟಿದ್ದು. ಇನ್ನು 2-3 ದಿನಗಳ ಕಾಲದಲ್ಲಿ ನಮ್ಮ ಸಚಿವರಾದಂಥ ಚೆಲುವಣ್ಣ ಅವರಿಗೆ ಆ ಪ್ಲಾನ್ನ ಡ್ರಾಫ್ಟನ್ನು ತೋರಿಸಿ ಅಪ್ರೂವಲ್ ತಗೊಂಡು ಇಲ್ಲಿ ಕಚೇರಿ ಕಟ್ಟಲಿಕ್ಕೆ
ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಿಕ್ಕೆ ಒಂದು ಕಡೆ ಜಿಲ್ಲಾ ಕಚೇರಿಗೆ ಇದ್ದಾರೆ. ಈಗಾಗಲೇ KPCC ಹೆಸರಿಗೆ ಸುಮಾರು 20 ರಿಂದ 26 ಕಡೆ ನಿವೇಶನಗಳನ್ನು KPCC ಟ್ರಸ್ಟ್ಗೆ ಬರ್ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆಗುತ್ತೆ.